ಬೆಳಗ್ಗೆ ನಿದ್ದೆಯಿಂದ ಇದ್ದಂಥ ಮಂಗಳೂರಿಗೆ ಬಹಳ ದೊಡ್ಡ ಶಾಕ್ ಎದುರಾಗಿರುವಂಥದ್ದು. ಮಂಗಳೂರಿನಲ್ಲಿ ಒಂದು ದಾರುಣ ದುರಂತ ನಡೆದಿದೆ. ಮಳೆಗಾಲದ ಆರಂಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಉಳ್ಳಾಳ ತಾಲೂಕಿನ ಕುತ್ತಾರು ಮದನ್ ನಗರದಲ್ಲಿ. ನಾನೀಗ ಘಟನಾ ಸ್ಥಳದಲ್ಲಿದ್ದೀನಿ. ಬಹಳ ಬೇಸರದ ವಿಷಯ. ರಾತ್ರಿ ಊಟ ಮಾಡಿ ಮಲಗಿದಂಥವರು ಬೆಳಿಗ್ಗೆ ಶವವಾಗ್ತಾರೆ ಅನ್ನುವಂಥದ್ದೇ ಬಹಳ ಬೇಜಾರಿನ ವಿಷಯ. ನೀವು ದೃಶ್ಯಗಳಲ್ಲಿ ಇಲ್ಲಿ ಗಮನಿಸ್ಬೋದು ಆ ಒಂದು ಘಟನೆಯ ಭೀಕರತೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು. ಈ ಒಂದು ಜಾಗದಲ್ಲಿ ಅಂದರೆ ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ಮನೆ ಏನಿದೆ, ಆ ಮನೆಯ ಮೇಲ್ಭಾಗದಲ್ಲಿ ಒಂದು ಮನೆ ಇರುವಂಥದ್ದು. ಆ ಮನೆಗೆ ಇರುವಂಥ ಕಾಂಪೌಂಡ್ ಅಂದರೆ ಮೇಲಿನಿಂದ ಕೆಳಗಡೆ ಮನೆ ಇರುವಂಥದ್ದು. ಬಹುತೇಕ ಮಂಗಳೂರು ಭಾಗದಲ್ಲಿ ಇದೇ ರೀತಿಯಾಗಿ ಮನೆಗಳಿರುತ್ತೆ. ಆ ಒಂದು ಮನೆಯ ಮಣ್ಣು, ಆ ಗುಡ್ಡ ಕಾಂಪೌಂಡ್ ವಾಲ್ ಏನಿದೆ, ಆ ಕಾಂಪೌಂಡ್ ವಾಲ್ ಕುಸಿದು ನೇರವಾಗಿ ಕೆಳಗಡೆ ಇದ್ದಂಥ ಮನೆಗೆ ಬೀಳುತ್ತೆ. ಆ ಒಂದು ಮನೆ ಯಾಸೀರ್ ಅನ್ನುವಂಥವರಿಗೆ ಸೇರಿದಂಥದ್ದು ಮತ್ತು ಮೇಲೆ ಇನ್ನೊಂದು ಮನೆ ಇರುತ್ತೆ, ಅದು ಅಲ್ಲಿನ ಸ್ಥಳೀಯ ಅಬುಬಕ್ಕರ್ ಅನ್ನುವಂಥವರಿಗೆ ಸೇರಿದಂಥದ್ದು. ಈ ಮನೆ ಏಕಾಏಕಿ ಕುಸಿದಂಥ ಪರಿಣಾಮವಾಗಿ ಆ ಒಂದು ಮನೆಯಲ್ಲಿ ರಾತ್ರಿಯ ಊಟ ಮಾಡಿ ಮಲಗಿದ್ದಂಥ ಯಾಸೀರ್ 45 ವರ್ಷ, ಅವರ ಪತ್ನಿ ಮರಿಯಮ್ಮ 40 ವರ್ಷ ಮತ್ತು ರಿಹಾನಾ 17 ಮತ್ತು ರಿಫಾನಾ 17 ವರ್ಷ, ಒಟ್ಟು 4 ಜನ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಇಲ್ಲಿನ ಸ್ಥಳೀಯರು ಸೇರಿಕೊಂಡು ಸುಮಾರು ಒಂದು 3-4 ಗಂಟೆಗಳ ಕಾರ್ಯಾಚರಣೆ, ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ನೀವು ನೋಡಬಹುದು. ಬಹಳ ಅಂದರೆ ಈ ಒಂದು ಭಾಗ ಏನಿದೆ, ಈ ಭಾಗ ಒಂದು ಹಂತಕ್ಕೆ ಸ್ವಲ್ಪ ಗುಂಡಿಯಲ್ಲಿ ಕೆಲವು ಮನೆಗಳಿವೆ, ಅದರ ಜೊತೆಗೆ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿವೆ. ಅದರ ಜೊತೆಗೆ ಇಲ್ಲಿ ಈ ಒಂದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು ನೀವು ನೋಡ್ಬೋದು ದೃಶ್ಯಗಳಲ್ಲಿ, ಒಂದು ಅಡಿಕೆಯ 2 ಮರಗಳಿರುವಂಥ, ಅದರ ಬೇರು ಕೂಡ ಬಹಳ ದೊಡ್ಡದಾಗಿ ಬಿಟ್ಟಿದ್ದಂಥದ್ದು. ಅದರ ಜೊತೆಗೆ ಮಳೆಯ ನೀರು ಹೆಚ್ಚಾಗಿ ಅಂದರೆ ನಿನ್ನೆ ರಾತ್ರಿ ಬಹಳ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಉಳ್ಳಾಳ ತಾಲೂಕು ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆಯಾಗಿದೆ. ಗಾಳಿ ಮಳೆಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಭಾಗದಲ್ಲಿ ಮಣ್ಣು ಮೃದುವಾದಂಥ ಕಾರಣದಿಂದಾಗಿ ಮತ್ತು ಮೇಲ್ಭಾಗದಲ್ಲಿ ಆ ಕಾಂಪೌಂಡ್ ವಾಲನ್ನು ನಿರ್ಮಾಣ ಮಾಡಿದ್ರು, ಅದು ಏಕಾಏಕಿಯಾಗಿ ಕುಸಿದು ಬಿದ್ದು ಮೃತಪಟ್ಟಿರುವಂಥದ್ದು. ಅದರ ಭೀಕರತೆ ಕೂಡ ಬಹಳಷ್ಟು ನಮ್ಮ ದೃಶ್ಯಗಳಲ್ಲೂ ಕೂಡ ನೀವು ನೋಡಬಹುದು ಅದರ ಭೀಕರತೆ ಎಷ್ಟಿದೆ. ಮತ್ತು ಅವರ ಕೊಠಡಿಗಳಲ್ಲಿ ಊಟ ಮಾಡಿ ಅವರ ಕೊಠಡಿಗಳಲ್ಲಿ ಮಲಗಿದ್ದಂಥವರು ಬೆಳಿಗ್ಗೆ ಆಗುವಾಗ ಮೃತದೇಹವಾಗಿ ಸಿಕ್ಕಿದ್ದಾರೆ ಅನ್ನುವಂಥದ್ದೇ ಬಹಳ ದುರಂತ. ಈ ಭಾಗದಲ್ಲಿ ಇನ್ನೂ ಕೂಡ ಮಳೆ ಬರ್ತಾ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈಗಾಗಲೇ ಅಲ್ಲಿನ ಕಾಂಪೌಂಡ್ ವಾಲ್ನಿಂದ ಕುಸಿದು ಬಿದ್ದಂಥ ಕಲ್ಲುಗಳನ್ನು ಕೂಡ ನೀವು ನೋಡಬಹುದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಇನ್ನು ಇದು ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರ ಕ್ಷೇತ್ರ, ಹಾಗಾಗಿ ಖಾದರ್ ಅವರು ಕೂಡ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿಗೆ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಒಟ್ಟಾರೆಯಾಗಿ ಏನಂದರೆ ಘಟನೆ ಬಹಳಷ್ಟು ಖೇದಕರ. ಯಾಕಂದರೆ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳು ಎಲ್ಲೆಲ್ಲಿ ಇರುತ್ತೆ ಅಂಥದ್ದನ್ನು ಕಳೆದ ಬಾರಿಯೇ ಜಿಲ್ಲಾಧಿಕಾರಿ ಅಂದರೆ ಕಳೆದ ಸಂದರ್ಭದಲ್ಲಿ ಇಂತಹದನ್ನು ಪತ್ತೆ ಹಚ್ಚಬೇಕು ಮತ್ತು ಅವರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಅಲ್ಲಿನ ಸ್ಥಳೀಯರು ಅಲ್ಲಿನ ಆಡಳಿತ ವ್ಯವಸ್ಥೆ ಅಲ್ಲಿನ ಅವರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಅದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿತ್ತು. ಆದರೂ ಕೂಡ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಪ್ರಮುಖವಾಗಿ ಈ ರೀತಿಯಾಗಿ ಕಟ್ಟಡದ ಮನೆಗಳ ಕೆಳಗಡೆ ಭಾಗದಲ್ಲಿ ಮನೆ ಇರುವಂಥದ್ದು ಮತ್ತು ಸುತ್ತಮುತ್ತ ಮಣ್ಣು ಸಾಕಷ್ಟು ಸ್ಮೂತ್ ಆಗುವಂಥ ಕಾರಣದಿಂದ ಇಂತಹ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.